ಹಿಂಗಂದ್ರೆ ಹೇಗೆ ಶ್ರದ್ಧಾ? ತಿಂಡಿನೇ ಬೇಡ ಅಂದ್ರೆ? ನಿನ್ನೆ ರಾತ್ರಿನೂ ಏನೂ ತಿಂದಿಲ್ಲಮ್ಮ, ಸುಮ್ಮನೆ ಹಠ ಮಾಡಬೇಡ. ಬೇಡಜ್ಜಿ, ನನ್ನ ಮನಸ್ಸು ಯಾಕೋ ಸರಿ ಇಲ್ಲ, ಏನು ಬೇಡ ಅನ್ನಿಸ್ತಾ ಇದೆ. ಹಾಗೆಲ್ಲ ಹೇಳಬಾರ್ದು, ಸ್ವಲ್ಪ ಹಾಲಾದರೂ ಕುಡಿ. ಇಲ್ಲ ಅಜ್ಜಿ, ಬೇಡ ನನಗೆ. ನನ್ನ ಮನಸ್ಸು ಸರಿ ಹೋದ್ಮೇಲೆ ನಾನು ಏನಾದರೂ ತಿಂತೀನಿ, ಪ್ಲೀಸ್. ಸರಿನಮ್ಮ, ನಿನ್ನ ಮನ್ಸಿಗೆ ಹೇಗೆ ಬರುತ್ತೋ ಹಾಗೆ ಮಾಡು. ಆದರೆ ಈ ರೀತಿ ನಿನಗೆ ನೀನು ಸುಸ್ತು ಮಾಡ್ಕೋಬೇಡ, ಹುಷಾರು. ಶ್ರದ್ಧಾ, ನಾಳೆ ನನ್ನ ಜೊತೆ ನೀನು ಸ್ವಲ್ಪ ಬರ್ಬೋದಾ? ಅದೇನಂದ್ರೆ, ನನಗೆ ಒಬ್ರು ಫಿಲ್ಮ್ ಡೈರೆಕ್ಟರ್ ಪರಿಚಯ ಇದ್ದಾರೆ, ತುಂಬಾ ಫೇಮಸ್ ಅವರು. ಅವ್ರ ಅಪ್ಕಮಿಂಗ್ ಪ್ರಾಜೆಕ್ಟ್ಗೆ ಒಬ್ರು ಹೀರೋಯಿನ್ ಬೇಕು ಅಂತ ಹುಡುಕಾಡ್ತಾ ಇದ್ರು. ಅದಕ್ಕೆ ನಾನು ಯಾಕೆ ನಿನ್ನೆ ಪರಿಚಯ ಮಾಡಿಸ್ಬಾರ್ದು ಅಂತ ಅನ್ಕೊಂಡೆ. ಏನಂತೀಯಾ? ಯಾಕೆ ಅರ್ಥ ಆಗ್ಲಿಲ್ವಾ? ನೀನು ಮಾಡೋ ಡ್ರಾಮಾಗಳಿಗೆ ನಮ್ಮ ಮನೆ ತುಂಬಾ ಚಿಕ್ಕದಾಯ್ತು, ಎಲ್ಲೋ ಇರ್ಬೇಕಾಗಿತ್ತು ಕಣೆ ನೀನು. ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗಿ ಯಾವ್ದಾದ್ರು ಡ್ರಾಮಾ ಕಂಪನಿಗೋ ಇಲ್ಲ ಫಿಲಮ್ ಫೀಲ್ಡ್ಗೋ ಸೇರ್ಕೊಂಡ್ಬಿಡು, ಕರೆಕ್ಟ್ ಆಗಿರ್ತೀಯ. ಊರ್ಬಿಡ ಪ್ಲೀಸ್, ತಮಾಷೆ ಮಾಡೋ ಸಮಯ ಅಲ್ಲ ಇದು. ಅಯ್ಯೋ, ನಾನೆಲ್ಲಿ ತಮಾಷೆ ಮಾಡ್ತಾ ಇದ್ದೀನಿ, ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ಭುವನ್ ಮನೇಲಿಲ್ಲ, ಪಾಪ ಲಾಕಪ್ ಅಲ್ಲಿ ಕೊಳಿತಾ ಇದ್ದಾನೆ. ನಿನಗಿಂತ ಜಾಸ್ತಿ ಸಂಕಟ ನನಗಾಗ್ತಾ ಇದೆ. ಆದ್ರೆ ನೀನ್ ನೋಡಿದ್ರೆ ಒಳ್ಳೆ ಡವ್ ಮಾಡ್ಕೊಂಡು ಓಡಾಡ್ತಾ ಇದೆಯಲ್ಲ. ಗಂಡ ಆದವನು ಜೈಲಲ್ಲಿದ್ದಾನೆ ಅನ್ನೋ ಯಾವ ಬೇಜಾರು ಇದ್ದಾಗಿಲ್ಲ ನಿಂಗೆ. ಅದು ಬಿಟ್ಟು ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಕಾಫಿ ಕುಡಿಯಲ್ಲ ಅಂತ ಈ ತರ ಡವ್ ಮಾಡೋದಕ್ಕಿಂತ ಅವನನ್ನ ಹೇಗ್ ಬಿಡಿಸ್ಬೋದು ಅಂತ ಯೋಚನೆ ಮಾಡಿದ್ಯಾ? ಅದಕ್ಕೋಸ್ಕರ ಏನಾದ್ರೂ ಕೆಲಸ ಮಾಡಿದ್ರೆ ಆಗಿರೋದು. ಅದನ್ನ ಬಿಟ್ಟು ಬರೀ ಅಜ್ಜಿ ಕಣ್ಣಿಗೆ ಒಳ್ಳೆಯವಳಾಗ್ಬೇಕು ಅಂತ ಈ ತರ ಓಡಾಡ್ತಾ ಇದ್ಯಾ ಅಲ್ವಾ? ನೋಡು ಊರ್ಮಿಳಾ, ನಾನೇನು ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇಲ್ಲ ಅನ್ನೋದು ನಿನಗೆ ಹೇಳೋ ಅಗತ್ಯ ಇಲ್ಲ ನನಗೆ. ಆದ್ರೂ ಹೇಳ್ತೀನಿ ಕೇಳು, ಭುವನ್ ಇವತ್ತು ಮನೆಗೆ ಬಂದೇ ಬರ್ತಾರೆ. ಅದನ್ನ ಹೇಳೋದಿಕ್ಕೆ ನೀನ್ ಬೇಕಾಗಿಲ್ಲ ಕಣೆ. ಭುವನು ಏನಾದ್ರೂ ಒಂದು ಮಾಡಿ ಹೇಗೋ ಗುದ್ದಾಡ್ಕೊಂಡು ಹೊರಗಡೆ ಬಂದೇ ಬರ್ತಾನೆ. ಆದ್ರೆ ಒಂದು ಮಾತು ಮಾತ್ರ ಚೆನ್ನಾಗಿ ನೆನ್ಪಲ್ಲಿಟ್ಕೋ, ಅವನಿ ಮನೆಗ್ ಬರ್ತಾ ಇದ್ದ ಹಾಗೆ ನೀನ್ ಇಲ್ಲಿಂದ ಹೊರಗಡೆ ಹೋಗ್ತಾ ಇರ್ತೀಯ. ಯಾಕೆ ಹೀಗ್ ನೋಡ್ತಾ ಇದೀಯ ನನ್ನ? ಹೌದು ಶ್ರದ್ಧಾ, ನಿನ್ ಗಂಡನ್ ಜೊತೆ ನೆಟ್ಟಗಿದ್ದಿದ್ರೆ ಇವತ್ತು ಅವನಿಗೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಅವತ್ತು ಅವನ ಮನೆಯಿಂದ ಸಿಟ್ ಮಾಡ್ಕೊಂಡು ಹೋದಾಗ್ಲೇ ನನಗೆ ಗೊತ್ತಾಯ್ತು, ನಿನ್ನ ಮತ್ತೆ ಭುವನ್ ನಡುವೆ ಏನೋ ದೊಡ್ಡ ಗಲಾಟೆ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಕಾರಣ ನೀನೇ ಶ್ರದ್ಧಾ, ನೀನೇ. ಸತ್ಯ ಏನು ಅನ್ನೋದು ನನಗೆ ಗೊತ್ತು ಊರ್ಮಿಳಾ. ನೀನ್ ಅದೇನೇ ಆದ್ರೂ ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋಕ್ ನೋಡ್ತಾ ಇದ್ಯಾ. ನಿನ್ನ ಮಾತಿಗೆ ಬೆಲೆ ಕೊಡೋ ಅಗತ್ಯ ಇಲ್ಲ ನನಗೆ. ನಿನ್ನ ಪಾಡಿಗೆ ನೀನಿರು, ನನ್ನಷ್ಟಕ್ಕೆ ನಾನಿರ್ತೀನಿ, ಅದೇ ಬೆಸ್ಟ್. ಬೆಸ್ಟ್ ಯಾವುದು ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ ಶ್ರದ್ಧಾ. ಆಮೇಲೆ ನೀನೇ ನನ್ನ ಹತ್ರ ಹೇಳ್ತೀಯ, ಊರ್ಮಿಳಾ ನೀನ್ ಹೇಳಿದ್ದನ್ನ ನಾನು ಸೀರಿಯಸ್ ಆಗಿ ತಗೋಬೇಕಾಗಿತ್ತು ಅಂತ. ಇರ್ಲಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳಿದವ್ರು ಹೇಳ್ತಾರೆ. ಊರ್ಮಿಳಾ.